ನಮಸ್ಕಾರ. ಅಬ್ದಿ ಅಕಾಡೆಮಿಗೆ ಸ್ವಾಗತ. ನೀವು ನಿನ್ನೆ ಪಾರ್ಟ್ 1 ನೋಡಿದ್ರಿ, ಅಂದರೆ ಅಪ್ಲೈಡ್ ಸೈನ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಅಲ್ವಾ. ಈ ಒಂದು ಅಪ್ಲೈಡ್ ಸೈನ್ಸಲ್ಲಿ ತುಂಬ ರಿಪೀಟೆಡ್ ಕ್ವಶನ್ಸ್, ಒಂದು ಎಕ್ಸಾಮಲ್ಲಿ PEC ಆಗಿರ್ಬೋದು, PSI ಆಗಿರ್ಬೋದು, 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಿನ್ನೆ ಥರ ಇವತ್ತು ಪಾರ್ಟ್ 2 ಮಾಡೋಣ, ಏನೇನು ಕ್ವಶನ್ಸ್ ಬರುತ್ತೆ ಅಂತ ನೋಡೋಣ. ಈಗ ಎಕ್ಸಾಂಪಲ್ ನೋಡಿ, ರೆಫ್ರಿಜಿರೇಟರ್ ಇರ್ಬೋದು, ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ, ಅಥವಾ ಹಡಗು ಆಗಿರ್ಬೋದು, ವಿಮಾನ ಆಗಿರ್ಬೋದು, ಯಾವ ಪ್ರಿನ್ಸಿಪಲ್ಸ್ ಮೇಲೆ ಕೆಲಸ ಮಾಡುತ್ತೆ. ಒಂದು ಹಡಗು ನದಿಯಿಂದ ಓಕೆನಾ ಸಮುದ್ರಕ್ಕೆ ಹೋಗುವಾಗ ಓಕೆನಾ ಅಪ್ಪಾಗುತ್ತೆ, ಯಾಕೆ ಅಂತ ಈ ಥರ ಕ್ವಶನ್ಸ್ ಕೇಳ್ತಾರೆ ಅಲ್ವಾ. ಇಲ್ಲಾಂದರೆ ಸಮುದ್ರದಿಂದ ನದಿ ಕಡೆ ಬರುವಾಗ ಯಾಕೆ ಸಿಂಪಲಾಗಿ ಇವೆಲ್ಲ ಯಾವ ತತ್ವದ ಮೇಲೆ ಕೆಲಸ ಮಾಡ್ತವೆ ಅಂತ ಕ್ವಶನ್ಸು ತುಂಬ ಸಲ ಬಂದಿದೆ. ಆದ್ದರಿಂದ ಈಗ ನೋಡ್ತಾ ಹೋಗೋಣ, ಯಾವುದ್ಯಾವುದು ತತ್ವ ನೋಡ್ತಾ ಹೋಗೋಣ. ಅಂದರೆ ಒಂದು ಆರ್ಕಿಮಿಡೀಸ್ ಆಗಿರ್ಬೋದು, ಬರ್ನೌಲಿಸು, ಪ್ಯಾಸ್ಕಲ್, ನ್ಯೂಟನ್, ಕೆಪ್ಲರ್, ಸ್ಟೋಕ್ಸ್ ನಿಯಮದಲ್ಲಿ ಇವತ್ತು ಪಾರ್ಟ್ 1ನಲ್ಲಿ 3 ಪ್ರಿನ್ಸಿಪಲ್ಸ್ನ ನಾವು ಕಲಿತಾ ಹೋಗೋಣ. ಈ ಒಂದು ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಪ್ರತಿದಿನ ಕ್ವಿಝಸ್ ಅಟೆಂಡ್ ಮಾಡಬೇಕಂದ್ರೆ ಅಬ್ದಿ ಅಕಾಡೆಮಿ ಅನ್ನೋ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಪ್ರತಿದಿನ 20 ಕ್ವಶನ್ಸು ಸಬ್ಜೆಕ್ಟ್ ವೈಸು ನಿಮಗೆ ಕ್ವಶನ್ಸ್ ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ಫಸ್ಟ್ ಕ್ವಶನ್ ಏನಂತ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಕಿಮಿಡೀಸ್ ತತ್ವಕ್ಕೆ ಉದಾಹರಣೆಯಾಗಿದೆ. ಫಸ್ಟ್ ಥಿಂಗ್ ಏನು ಅಂದರೆ ಈ ಥರ ಕೇಳಲ್ಲ. ಹೇಗೆ ಕೇಳ್ತಾರೆ ಅಂದರೆ, ರೆಫ್ರಿಜಿರೇಟರ್ ಈ ಕೆಳಗಿನ ಯಾವ ಒಂದು ತತ್ವವನ್ನು ಫಾಲೋ ಮಾಡುತ್ತೆ, ಓಕೆನಾ. ಈ ಥರ ಆದರೂ ಕೇಳ್ತಾರೆ. ಒಟ್ಟು ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟು ಅದಕ್ಕೆ ಆಪ್ಷನ್ಸ್ ಕೊಡ್ತಾರೆ. ಆರ್ಕಿಮಿಡೀಸ್ ಅಂತ ಕೊಡ್ತಾರೆ, ಓಕೆನಾ, ಪ್ಯಾಸ್ಕಲ್ ಆಗಿರ್ಬೋದು, ಓಕೆ, ಈ ಥರ ಆಪ್ಷನ್ಸ್ ಕೊಡ್ತಾರೆ. ನೀವು ಟಿಕ್ ಹಾಕಬೇಕು. ಇದಕ್ಕೆ ನೀವೇನು ಮಾಡಬೇಕು, ಫಸ್ಟ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂದರೆ ಏನಂತ ತಿಳ್ಕೊಂಡಿರ್ಬೇಕಲ್ವಾ. ಆದ್ದರಿಂದ ಒಂದು ಡಯಾಗ್ರಾಮ್ ಮೂಲಕ ನಿಮಗೆ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಡಯಾಗ್ರಾಮ್ ಕಾಣಿಸ್ತಾ ಇದೆ, ನೀವು ನೋಡ್ತಾನೆ ಹೇಳ್ಬೋದು. ಯಾವುದೋ ಒಂದು ವಸ್ತು, ಓಕೆನಾ, ಕಲ್ಲು ಅಂತನಾದರೂ ಅಂದ್ಕೊಳ್ಳಿ, ವಾಟ್ ಎವರ್, ಹಡಗು ಅಂತನಾದರೂ ಅಂದ್ಕೊಳ್ಳಿ, ಏನಾದರೂ. ಎಕ್ಸಾಂಪಲ್ ತುಂಬ ಕೇಳೋದು ಹಡಗು, ಓಕೆನಾ, ಹಡಗು ಕೇಳ್ತಾರೆ. ಸೊ ಅದನ್ನೇ ಎಕ್ಸಾಂಪಲಾಗಿ ತೊಗೊಳ್ಳೋಣ, ಓಕೆನಾ. ಇಲ್ಲಿ ಕಲ್ಲನ್ನ ತೊಗೊಂಡಿದ್ದೀನಿ. ಈ ಒಂದು ಕಲ್ಲು, ಓಕೆನಾ, ಈ ಒಂದು ನೀರೊಳಗೆ ಹೋದಾಗ ಇದು ಎಷ್ಟು ತೂಕ ಇರುತ್ತೋ ಅಷ್ಟು ನೀರು ಹೊರಗಡೆ ಬರುತ್ತೆ. ಈ ಒಂದು ಇದ್ರದ್ದು ತೂಕ ಎಷ್ಟಿರುತ್ತೋ ಅಷ್ಟು ನೀರು ಹೊರಗಡೆ ರಿಪ್ಲೇಸ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ಆರ್ಕಿಮಿಡೀಸ್ ತತ್ವ ಅಂತ ಕರಿತೀವಿ. ಫಸ್ಟ್ ಥಿಂಗ್ ಏನಂದರೆ, ಒಂದು ದ್ರವದಲ್ಲಿ ಮುಳುಗಿದ ವಸ್ತು ಇರುತ್ತಲ್ಲ, ತನ್ನಷ್ಟೇ ಗಾತ್ರದ ಇದ್ರ ಸೈಜ್ ಏನಿದೆಯೋ ಅದು ತನ್ನಷ್ಟೇ ಗಾತ್ರದ ನೀರನ್ನು, ಓಕೆನಾ, ನೀರಂತನಾದರೂ ಅಂದ್ಕೊಳ್ಳಿ, ಲಿಕ್ವಿಡ್, ಓಕೆನಾ, ಲಿಕ್ವಿಡ್ನ ಏನು ಮಾಡುತ್ತೆ, ರೀಪ್ಲೇಸ್ ಮಾಡುತ್ತೆ, ಓಕೆನಾ. ನೋಡಿಲಿ, ವ್ಯಾಲ್ಯೂಮ್ ಆಫ್ ಡಿಸ್ಪ್ಲೇಸ್ಡ್ ವಾಟರ್ ಈಸ್ ಈಕ್ವಲ್ ಟು ವ್ಯಾಲ್ಯೂಮ್ ಆಫ್ ಸ್ಟೋನ್. ಈಗ ಒಂದು ಕಲ್ಲಿಂದು, ಓಕೆನಾ, ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ, ಓಕೆನಾ. ಸೊ ಇದು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನ ತಿಳ್ಕೊತ ಹೋಗೋಣ, ಓಕೆನಾ. ಇದು ಅಪ್ಲೈಡ್ ಸೈನ್ಸ್ ಅಂತ ಹೇಳಿದ್ದೀವಿ. ಸೊ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ, ಈ ಒಂದು ತತ್ವ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ನಾವು ತಿಳ್ಕೊತ ಹೋಗಬೇಕು. ಫಸ್ಟ್ ಒನ್, ನಿಮಗೆ ಇವಾಗ ಎಲ್ಲೆಲ್ಲಿ ಅನ್ವಯ ಆಗುತ್ತೆ ಅನ್ನೋದು ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಎಕ್ಸಾಂಪಲ್ ನೋಡಿ, ಮಂಜುಗಡ್ಡೆ, ಓಕೆನಾ. ಮಂಜುಗಡ್ಡೆ ನೀರಿನಲ್ಲಿ ಏನಕ್ಕೆ ತೇಲುತ್ತೆ, ಯಾಕೆ ಅಂತ ಅಂದರೆ ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ, ಇದರ ಒಂದು ಸಾಂದ್ರತೆ ಅಂದರೆ ಇಂಗ್ಲೀಷಲ್ಲಿ ಡೆನ್ಸಿಟಿ, ಇದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ, ಓಕೆನಾ. ಆದ್ದರಿಂದ ನೀವು ಒಂದು ನೆನ್ಪಿಟ್ಕೊಳ್ಬೇಕು, ಯಾವುದು ಒಂದು ವಸ್ತುವಿನ ಸಾಂದ್ರತೆ ಅಂದರೆ ಡೆನ್ಸಿಟಿ ಕಡಿಮೆ ಇರುತ್ತೋ ಅದರದ್ದು ವಾಟರಲ್ಲಿ ತೇಲುತ್ತೆ. ಡೆನ್ಸಿಟಿ ಜಾಸ್ತಿ ಇತ್ತಂದರೆ ಮುಳುಗುತ್ತೆ. ಇವಾಗ ಕಲ್ಲು ಮುಳುಗುತ್ತೆ ಅಲ್ವಾ, ಬಲೂನು ತೇಲುತ್ತೆ. ಯಾಕೆ ಅಂತಂದರೆ ಡೆನ್ಸಿಟಿ ಕಡಿಮೆ ಇರುತ್ತೆ, ಅಷ್ಟೇ. ಈ ಒಂದು ತತ್ವ ಯಾವ ಒಂದು ತತ್ವದ ಆಧಾರದ ಮೇಲೆ ಅದು ಮಾಡುತ್ತೆ ಅಂತ ಕೇಳಿದಾಗ ನೀವು ಆರ್ಕಿಮಿಡೀಸ್ ತತ್ವ ಅಂತ ಸಿಂಪಲಾಗಿ ನೆನ್ಪಿಟ್ಕೋಬೇಕು, ಅಷ್ಟೇ, ಓಕೆನಾ. ಈ ಒಂದು ಪಿಕ್ಚರ್ ನೆನ್ಪಿಟ್ಕೊಳ್ಳಿ, ಆವಾಗ ನಿಮಗೆಲ್ಲನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೊಂದು, ಇವಾಗ ಎಕ್ಸಾಂಪಲ್, ಆಲ್ಕೋಹಾಲಲ್ಲಾದರೆ ಮಂಜುಗಡ್ಡೆ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಯಾವತ್ತೂ ಆಲ್ಕೋಹಾಲಲ್ಲಿ ಮಂಜುಗಡ್ಡೆ ಏನಾಗ್ತಾ ಹೋಗುತ್ತೆ, ತೇಲಲ್ಲ, ಮುಳುಗುತ್ತೆ. ಯಾಕೆ, ಮಂಜುಗಡ್ಡೆಯ ಸಾಂದ್ರತೆ ಜಾಸ್ತಿ ಇರುತ್ತೆ, ಓಕೆನಾ. ಆಲ್ಕೋಹಾಲಿಗೆ ವಾಟರ್ನ ಸೇರಿಸ್ತಾ ಹೋಗಿ ಆವಾಗ ಮಂಜುಗಡ್ಡೆ ತೇಲ್ತಾ ಹೋಗುತ್ತೆ, ಬಿಕಾಸ್ ಆಫ್ ಡೆನ್ಸಿಟಿ, ಅಷ್ಟೇ ನೆನ್ಪಿಟ್ಕೊಳ್ಳಿ. ಇನ್ನೇನು ಇವೆನ್ ಆಪ್ಷನಲ್ಲೂ ಕೇಳ್ತಾರೆ, ಯಾಕೆ ಮಂಜುಗಡ್ಡೆ ನೀರಲ್ಲಿ ತೇಲುತ್ತೆ ಕಾರಣ ಅಂತ ಹೇಳ್ಬಿಟ್ಟು ಕೆಳಗೆ ಏನೇನೋ ಆಪ್ಷನ್ ಕೊಡ್ತಾರೆ. ತೂಕ ಕಡಿಮೆ ಇರುತ್ತೆ, ಅಥವಾ ಸೈಜ್ ರಿಲೇಟೆಡ್ ಕೊಡ್ತಾರೆ, ಡೆನ್ಸಿಟಿ ರಿಲೇಟೆಡ್ ಕೊಡ್ತಾರೆ. ಈ ಥರ ನಿಮಗೆ ಕೊಟ್ಟಾಗ ನೀವು ಯಾವತ್ತೂ ನೆನ್ಪಿಟ್ಕೋಬೇಕು, ಡೆನ್ಸಿಟಿನೇ ಅದಕ್ಕೆ ಕಾರಣ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಸೊ ಫಸ್ಟ್ ಒನ್ ನೋಡಿದ್ರಿ, ಮಂಜುಗಡ್ಡೆದು ನೋಡಿದ್ರಿ. ಇವಾಗ ಸೆಕೆಂಡ್ ಒನ್ನು. ಸೊ ಸೆಕೆಂಡ್ ಒನ್ನು ನಾನು ಫಸ್ಟ್ ಒನ್ ಹೇಳಿದೆ, ಆಲ್ಕೋಹಾಲಲ್ಲಾಗಿರ್ಬೋದು, ವಾಟರಲ್ಲಾಗಿರ್ಬೋದು, ಮಂಜುಗಡ್ಡೆ ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋದೆ. ಈಗ ಸೆಕೆಂಡ್ ಒನ್ ಏನಪ್ಪ ಅಂತ ಅಂದರೆ, ಈಗ ಪ್ರಶ್ನೆಗೆ ಬರೋಣ. ಇಲ್ಲಿ ನೋಡಿ, ಆರ್ಕಿಮಿಡೀಸ್ ತತ್ವಕ್ಕೆ ಯಾವುದು ಉದಾಹರಣೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ರೆಫ್ರಿಜಿರೇಟರ್ ಬರಲ್ಲ,
ಅಲ್ವಾ, ಜೆಟ್ ಇಂಜಿನ್ ಬರಲ್ಲ. ನೆಕ್ಸ್ಟು ಇಲ್ಲಿ ಪೆರಿಸ್ಕೋಪ್ ಇದೆ, ಹಡಗಿನ ವಿನ್ಯಾಸ ಇದೆ. ನಾನು ಹೇಳಿದ್ದೀನಿ, ಹಡಗು ಆಗಿರ್ಬೋದು, ತೇಲೋದು ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದನ್ನ ನೀವು ಫೋಕಸ್ ಮಾಡಬೇಕಾಗಿರೋದೆ ಆರ್ಕಿಮಿಡೀಸ್ ತತ್ವಕ್ಕೆ. ಓಕೆನಾ. ಸೊ ಇಲ್ಲಿ ಹಡಗಿನ ವಿನ್ಯಾಸಕ್ಕೆ ನೀವು ಆನ್ಸರ್ ಹಾಕಬೇಕು. ನೆಕ್ಸ್ಟು ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಎಲ್ಲೆಲ್ಲಿ ಇದು ಅನ್ವಯ ಆಗುತ್ತೆ. ಒಂದು ಹಡಗು ಮತ್ತು ದೋಣಿಗೆ ನೋಡಿದ್ವಿ, ಹಡಗು ಮತ್ತು ದೋಣಿ, ಅದಕ್ಕೆಲ್ಲ ಆರ್ಕಿಮಿಡೀಸ್ ತತ್ವನ ನೋಡಿದ್ವಿ. ನೆಕ್ಸ್ಟ್ ಸಬ್ಮೆರಿನ್, ಇದು ತುಂಬ ಸಲ ಕೇಳಿದ್ದಾರೆ. ಸಬ್ಮೆರಿನ್ ಯಾವ ಒಂದು ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂತ ತುಂಬ ಸಲ ಕೇಳಿದ್ದಾರೆ. ಆರ್ಕಿಮಿಡೀಸ್ ತತ್ವ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟು ನಾವು ಇದಾಗ್ತೀವಿ, ಲೈಫ್ ಜಾಕೆಟ್ಸ್ ಅಂತ ಹಾಕ್ತೀವಿ ಅಲ್ವಾ, ಏನು ಸ್ವಿಮ್ಮಿಂಗ್ ಮಾಡುವಾಗ. ಇವಾಗ ಸ್ಕೂಬಾ ಡೈವಿಂಗಲ್ಲಿ ಆಗಿರ್ಬೋದು, ಓಕೆನಾ, ಡೈವಿಂಗಲ್ಲಾಗಿರ್ಬೋದು ಅಥವಾ ಸ್ವಿಮ್ಮಿಂಗಲ್ಲಾಗಿರ್ಬೋದು, ನಾವೇನು ಮಾಡ್ತೀವಪ್ಪ ಅಂದರೆ ಲೈಫ್ ಜಾಕೆಟ್ಸ್ ಹಾಕ್ತೀವಿ. ಅದು ಯಾವ ಒಂದು ತತ್ವದ ಮೇಲೆ ಅಂದರೆ ಆರ್ಕಿಮಿಡೀಸ್ ತತ್ವದ ಮೇಲೆ ಕೆಲಸ ಮಾಡೋದು ಅಂತ ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಮೊಟ್ಟೆ, ಎಕ್ಸಾಂಪಲ್ ಎಗ್. ಮೊಟ್ಟೆ ನೋಡಿ, ಸಿಹಿ ನೀರಲ್ಲಿ ತೇಲುತ್ತೆ ಅಲ್ವಾ, ಮತ್ತು ಉಪ್ಪು ನೀರಲ್ಲಿ ಸಾಲ್ಟ್ ವಾಟರಲ್ಲಿ ಏನು ಮಾಡುತ್ತೆ, ಮುಳುಗುತ್ತೆ. ಯಾಕೆ? ಬಿಕಾಸ್ ಆಫ್ ಡೆನ್ಸಿಟಿ. ಅಷ್ಟೇ ನೆನ್ಪಿಟ್ಕೊಳ್ಳಿ, ತುಂಬ ಸಲ ಕೇಳಿದ್ದಾರೆ. ಬಿಕಾಸ್ ಆಫ್ ಡೆನ್ಸಿಟಿ ಅನ್ನೋದನ್ನೇ ನೀವು ಟಿಕ್ ಹಾಕಬೇಕಾಗುತ್ತೆ. ಓಕೆನಾ. ಸ್ಕೂಬಾ ಡೈವಿಂಗಲ್ಲಿ, ಓಕೆನಾ, ಸ್ವಿಮ್ಮಿಂಗಲ್ಲಿ ಮತ್ತು ಲೈಫ್ ಜಾಕೆಟ್, ಅದೆಲ್ಲ ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಆರ್ಕಿಮಿಡೀಸ್ ತತ್ವ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಇನ್ನೊಂದು ತುಂಬ ಸಲ ಕೇಳಿರೋ ಕ್ವಶನ್ಸ್ ಇನ್ನೊಂದಿದೆ ನೋಡಿ. ಈಗ ಒಂದು ಹಡಗು ಏನು ಮಾಡುತ್ತಪ್ಪ ಅಂದರೆ ನದಿಯಿಂದ ಸಮುದ್ರಕ್ಕೆ ಹೋಗುವಾಗ ಸ್ವಲ್ಪ ಅಪ್ಪಾಗುತ್ತೆ. ಯಾಕೆ? ಇದು ಒಂದು ಸಲ ಕ್ವಶನ್ ಬಂದಿದೆ. ಓಕೆನಾ. ಯಾಕೆ ಅಂದರೆ ನದಿಯ ಒಂದು ಸಾಂದ್ರತೆ ಸಮುದ್ರದ ಸಾಂದ್ರತೆಗಿಂತ ಕಡಿಮೆ. ಓಕೆನಾ. ಡೆನ್ಸಿಟಿ, ಬಿಕಾಸ್ ಆಫ್ ಡೆನ್ಸಿಟಿ. ಇದು ಹೈ ಡೆನ್ಸ್ಡ್ ಆಗಿರುತ್ತೆ, ಇದು ಲೋ ಡೆನ್ಸಿಟಿನ ಹೊಂದಿರುತ್ತೆ, ಕಡಿಮೆ ಸಾಂದ್ರತೆ ಹೊಂದಿರುತ್ತೆ ನದಿದು. ಓಕೆನಾ. ಆದ್ದರಿಂದ ಇದು ಅಪ್ಪಾಗಿ ಹೋಗುತ್ತೆ, ಅಂದರೆ ಹಡಗು ಹಿಂಗೆ ಈ ಥರ ಅಪ್ಪಾಗಿ ಹೋಗುತ್ತೆ. ಓಕೆನಾ. ಅಪ್ವರ್ಡ್ ಇರುತ್ತೆ. ನೆಕ್ಸ್ಟ್ ಅದೇ ಸಮುದ್ರದಿಂದ ನದಿ ಕಡೆ ಬರ್ತಿದೆ ಒಂದು ಹಡಗು ಅಂತಂದರೆ ಡೌನ್ವರ್ಡ್ ಬರುತ್ತೆ. ಓಕೆನಾ. ಅದು ಯಾಕೆ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆನಾ. ಒಂದು ಸಮುದ್ರದಿಂದ ನದಿಗೆ ಬರ್ತಾ ಇದೆ ಅಂದರೆ ಅದರ ಒಂದು ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಅಂದರೆ ಸಿಂಪಲ್ ಡೆನ್ಸಿಟಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನೂ ಒಂದು ಎಕ್ಸಾಂಪಲ್ ಇದೆ. ಇವಾಗ ಎಣ್ಣೆನೇ ತೊಗೊಳ್ಳಿ. ಎಣ್ಣೆ ಯಾಕಪ್ಪ ನೀರಲ್ಲಿ ತೇಲುತ್ತೆ ಅಂತ ಕೇಳ್ತಾರೆ. ನೀರಿನ ಮೇಲೆ ಯಾಕೆ ತೇರುತ್ತೆ? ಎಕ್ಸಾಂಪಲ್ ನೀವೇ ಹೇಳಿ. ಓಕೆನಾ. ಬಿಕಾಸ್ ಆಫ್ ಡೆನ್ಸಿಟಿ. ಯಾವ್ದ್ರ ಡೆನ್ಸಿಟಿ ಜಾಸ್ತಿ ಇರುತ್ತೆ? ವಾಟರ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಆಯಿಲ್ ಡೆನ್ಸಿಟಿ ಕಡಿಮೆ ಇರುತ್ತೆ, ಆದ್ದರಿಂದ ಅದು ತೇಲುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಇದೆಲ್ಲ ಯಾವುದೋ ಒಂದು ತತ್ವದ ಮೇಲೆ ಕೆಲಸ ಮಾಡ್ತವೆ, ಇಷ್ಟು ಅಪ್ಲಿಕೇಶನ್ಸ್ ಅಂತ ನೀವು ಹೇಳ್ಬೇಕಂದ್ರೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಓಕೆನಾ. ಇಷ್ಟು ಮೇನಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು, ಯಾವುದಾದ್ರೂ ಒಂದು ವಸ್ತುನ ನೀರಲ್ಲಿ ಹಾಕ್ತಾಯಿದ್ದೀವಿ ಅಂದರೆ ಲಿಕ್ವಿಡ್ ಕಂಟೆಂಟ್. ಓಕೆನಾ. ಆ ಒಂದು ವಸ್ತುವಿನ ಭಾರ ಎಷ್ಟಿರುತ್ತೋ ಅಷ್ಟು ನೀರು ರಿಪ್ಲೇಸ್ ಆಗುತ್ತೆ. ಓಕೆನಾ. ಫುಲ್ ಒಂದು ಗ್ಲಾಸ್ ಒಳಗೆ ನೀವೇ ನೋಡಿ, ಒಂದು ಗ್ಲಾಸ್ ತೊಗೊಳ್ಳಿ ಮನೆಯಲ್ಲಿ, ಆ ಗ್ಲಾಸ್ ಒಳಗೆ ಯಾವುದೋ ಒಂದು ಕಲ್ಲು ಹಾಕಿ, ಆ ಕಲ್ಲು ಎಷ್ಟು ಭಾರ ಇರುತ್ತೋ ಅಷ್ಟು ನೀರು ಹೊರಗಡೆ ಬಂದಿರುತ್ತವೆ. ಓಕೆನಾ. ಇದನ್ನೇ ನಾವು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತ ಕರೆಯೋದು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನಗಳಲ್ಲಿ ಯಾವುದು ಬರ್ನೋಲಿಸ್ ತತ್ವಕ್ಕೆ ಉದಾಹರಣೆಯಾಗಿದೆ ಅಂತ ತಿಳ್ಕೊಳ್ಳೋಣ. ಒಂದು ಹೈಡ್ರೋಮೀಟರ್ ಆಗಿರ್ಬೋದು, ಸಂಗೀತ ವಾದ್ಯಗಳು, ಕ್ಯಾಮರಾ, ವಿಮಾನ, ಇದರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ನಿಮಗೆ ಬರ್ನೋಲಿಸ್ ತತ್ವ ಅಂದರೆ ಏನಂತ ಗೊತ್ತಿದ್ರೆ ಅಷ್ಟೇ ನಾವೇನು ಮಾಡ್ಬೋದು, ಒಂದು ಆನ್ಸರ್ ಹಾಕ್ಬೋದು ಅಲ್ವಾ. ಸೊ ಬರ್ನೋಲಿಸ್ ತತ್ವ ಅಂದ್ರೇನು ಅಂತ, ಬರ್ನೋಲಿಸ್ ಪ್ರಿನ್ಸಿಪಲ್ ಅಂದ್ರೆ ಏನಂತ ಸಿಂಪಲ್ಲಾಗಿ ಡಯಾಗ್ರಾಮ್ ಮೂಲಕ ತಿಳ್ಕೊತ ಹೋಗೋಣ. ಈ ಬರ್ನೋಲಿಸ್ ಪ್ರಿನ್ಸಿಪಲ್ನ ಸಿಂಪಲಾಗಿ ಹೇಗೆ ತಿಳ್ಕೊಳ್ಳೋದಂತ ಹೇಳ್ತೀನಿ ನೋಡಿ. ಒಂದು ಟ್ರೈನು ಹೋಗ್ತಾ ಇದೆ ಅಂತ ಅಂದಾಗ, ಈ ಟ್ರೈನ್ ಪಕ್ಕ ನೀವು ನಿಂತಿರ್ತೀರ ಅಂದ್ಕೊಳ್ಳಿ, ಯಾವುದೋ ಒಬ್ಬ ಮನುಷ್ಯ, ಅದು ಸೆಳೆಯುತ್ತೆ. ಯಾಕೆ? ಅದು ನೋಡಿ ಎಳ್ಕೊಂಬಿಡುತ್ತೆ. ಒಂದು ತುಂಬ ಹತ್ರ ಇದ್ದರೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ, ಅದೇ ಎಳ್ಕೊಂಡಂಗೆ ಆಗುತ್ತೆ. ನೀವೆಷ್ಟೇ ಬಿಗಿಯಾಗಿ ನಿಂತಿದ್ರೂ ಸ್ವಲ್ಪ ಮೂಮೆಂಟ್ ಮಾಡ್ತೀರಾ. ಯಾಕೆ ಅಂತಂದರೆ ವೇಗವಾಗಿ ಸಾಗುತ್ತಿರುವ ಯಾವುದೇ ಒಂದು, ಇವರು ಎಕ್ಸಾಂಪಲ್ಲಾಗಿ ಲಿಕ್ವಿಡ್ ಅಂತ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ. ಓಕೆನಾ. ಒಂದು ಪೈಪ್ ಮೂಲಕ ಕನೆಕ್ಷನ್ ಏನು ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಓಕೆ. ಆ ಒಂದು ದ್ರಾವಣದ ಅಕ್ಕಪಕ್ಕ ಇರೋವಂಥದ್ದು. ಓಕೆನಾ. ಅಕ್ಕಪಕ್ಕ ಇರೋದು ಒತ್ತಡ ಯಾವತ್ತೂ ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಇವಾಗ ಸ್ಪೀಡಾಗಿ ಹೋಗ್ತಾ ಇರೋಂತಹ ರೈಲಿಂದು ಸುತ್ತ ಏನಾಗಿರುತ್ತಪ್ಪ, ಈ ಜಾಗ ಲೋ ಪ್ರೆಷರಿಂದ ಕೂಡಿರುತ್ತೆ. ಓಕೆನಾ. ಅತಿ ಕಡಿಮೆ ಒತ್ತಡ ಹೊಂದಿರೋದ್ರಿಂದ, ಇದು ಹೈ ಪ್ರೆಷರ್ ಇರೋದ್ರಿಂದ ಇದೇನು ಮಾಡುತ್ತಪ್ಪ ಅಂದರೆ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಅದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ 2 ಬಲೂನ್ಸ್ ಇದೆ ಇಲ್ಲಿ. ಓಕೆನಾ. 2 ಬಲೂನ್ಸು ನಿಮ್ಮ ಪ್ರಕಾರ ಒಂದು ಗಾಳಿ ಊದಿದರೆ ಏನಾಗಬೇಕು ಅಂದರೆ, ಆ ಒಂದು ಪ್ರಿನ್ಸಿಪಲ್ ಗೊತ್ತಿಲ್ವೋ ಅಥವಾ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದಾಗ ದೂರ ಹೋಗಬೇಕು. ನಾವು ಒಂದೇ ಸಿಂಗಲ್ಲಾಗಿ ಊದ್ತಾ ಇದ್ದೀವಿ ಒಂದು ಬಲೂನ್ನ ಅಂತ ಅಂದರೆ, ಹಾಗೂ ಏನಾಗುತ್ತೆ, ಒಂದು ಗಾಳಿಗೆ ಊದ್ತಾ ಇದ್ದೀವಿ ಅಂದರೆ ಹೋಗುತ್ತೆ ತಾನೆ, ಹಾರ್ಕೊಂಡು ಹೋಗೋದಾಗೆ. ಈ 2 ಬಲೂನ್ ಇಟ್ಕೊಂಡು ಓದಿ ಅವೆರಡು ಅಟ್ಯಾಚ್ ಆಗ್ತವೆ.
ಇಲ್ಲಿ ನೀವು ಊದ್ತಾ ಇರ್ರಿ, ಅಟ್ಯಾಚ್ ಆಗ್ತಾ ವಿನಃ ಏನಾಗಲ್ಲ, ದೂರ ಹೋಗಲ್ಲ. ಯಾಕೆ ಅಂತಂದರೆ ನೀವು ಒಂದು ಗಾಳಿ ಕೊಡ್ತಾ ಇದ್ದೀರಲ್ಲ, ಇಲ್ಲಿ ಊದ್ತಾ ಇರ್ತೀರಲ್ಲ, ಅದರ ಒಂದು ಪ್ರೆಸರು ಸುತ್ತ ಇರೋಂಥ ಪ್ರೆಸರ್ಗೆ ಇಲ್ಲಿ ಇದೆಯಲ್ಲ, ಈ ಪ್ರೆಸರ್ಗಿಂತ ಜಾಸ್ತಿ ಇರುತ್ತೆ. ಆದ್ದರಿಂದ ಅವು ಬಂದು ಅಲ್ಲಿ ಕಂಬೈನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಊದೋದು ಕಡಿಮೆ ಮಾಡಿ ಆವಾಗ ದೂರ ಹೋಗ್ತವೆ. ಓಕೆನಾ. ಇಷ್ಟು ಸಿಂಪಲಾಗಿ ನೀವು ನೆನ್ಪಿಟ್ಕೋಬೇಕು. ಓಕೆನಾ. ಯಾವತ್ತೂ ಅಷ್ಟೇ, ಎಲ್ಲಿ ನೀವು ಸ್ಪೀಡ್ ಇರುತ್ತೋ ಓಕೆನಾ, ಗಾಳಿ ಆಗಿರ್ಬೋದು, ಇದನ್ನ ಗ್ಯಾಸಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಓಕೆನಾ, ಗ್ಯಾಸಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇದಾದರೆ ಟ್ರೈನ್ದಾಗಿದ್ದರೆ ಸಾಲಿಡಲ್ಲಿ ಎಕ್ಸಾಂಪಲ್ ಕೊಟ್ಟಾಗೆ. ಓಕೆನಾ. ಸೊ ಈ ಗ್ಯಾಸಲ್ಲಾಗಿದ್ದರೆ ನೋಡು, ಗ್ಯಾಸ್ನ ಕಡಿಮೆ ಮಾಡಿದಾಗೆಲ್ಲ ಏನಾಗ್ತಾ ಹೋಗುತ್ತೆ, ಇವು ಡಿಟ್ಯಾಚ್ ಆಗ್ತಾ ಹೋಗ್ತವೆ. ಇನ್ನು ಮತ್ತೆ ಊದಿದರೆ ಅವು ಅಟ್ಯಾಚ್ ಆಗ್ತಾ ಹೋಗ್ತವೆ. ಸೊ ಇಷ್ಟು ಪ್ರಿನ್ಸಿಪಲ್ ಈಸಿಯಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟು ತುಂಬ ಅಪ್ಲಿಕೇಶನ್ಸ್ ಬರ್ತವೆ. ಯಾವುದಾದ್ರೂ ಅಲ್ಲಿ ಇದು ಒಂದು ಬರ್ನೋಲಿ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ ಅನ್ನೋದಕ್ಕೆ. ಇನ್ನೊಂದು ವಿಮಾನದಲ್ಲಿ ತುಂಬ ಸಲ ಕೇಳಿದ್ದಾರೆ. ವಿಮಾನದಲ್ಲಿ ಏನಪ್ಪ ಅಂದರೆ, ನೀವು ತುಂಬ ಡೀಪಾಗಿ ಒಂದು PCPSI ಓದ್ತಿದ್ದೀರ ಅಂದರೆ ತುಂಬ ಡೀಪಾಗಿ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲೇನು ಮಾಡಿಬಿಡ್ತಾರೆ ಅಂದರೆ, ಇಲ್ಲಿ ಹೈ ಪ್ರೆಷರ್ ಇದು ಯಾಕೆ ಲಿಫ್ಟ್ ಆಗುತ್ತೆ ಅಲ್ವಾ, ನೀವೇ ನೋಡಿದ್ದೀರಾ ಅದು ಯಾವ ಥರ ಲಿಫ್ಟ್ ಆಗುತ್ತೆ ಅನ್ನೋದು. ಯಾಕಂದರೆ ಇವಾಗ ಎಕ್ಸಾಂಪಲ್ ಯಾವುದು, ಬಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಅದು ಯಾವುದು ಆರದೇ ಇರೋ ಥರ ವಿಮಾನ ಒಂದೇ ಆರುತ್ತೆ ಅಂದರೆ ಈ ಬರ್ನೋಲಿಸ್ ಪ್ರಿನ್ಸಿಪಲ್ ಮೇಲೆ ಏನು ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ ಅಲ್ವಾ. ಸೊ ಇಲ್ಲಿ ಹೈ ಪ್ರೆಷರ್ ಆಗ್ತಾರೆ. ಇಲ್ಲಿ ಹೈ ಪ್ರೆಷರ್ ಇರೋವಂತಹ, ಇಲ್ಲಿ ಹೈ ಪ್ರೆಷರು ಮತ್ತು ಇಲ್ಲಿ ಲೋ ಪ್ರೆಷರ್ ಕಂಡೀಷನಲ್ಲಿ ಇದು ವರ್ಕ್ ಮಾಡೋದು. ಆದ್ದರಿಂದ ಇದೇನಾಗುತ್ತೆ, ಹೈ ಪ್ರೆಷರ್ ಇರೋದ್ರಿಂದ ಲಿಫ್ಟ್ ಆಗುತ್ತೆ. ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದೊಂದೇ, ಬರ್ನೋಲಿಸ್ ಪ್ರಿನ್ಸಿಪಲ್ ಮೇಲೆ ಯಾವ್ದು ಅಪ್ಲಿಕೇಶನ್ಸು ಯೂಸ್ ಮಾಡ್ತಿದ್ದೀವಿ ನಾವು ಮನುಷ್ಯರು ಅಂತ, ಯಾವ್ದ್ಯಾವ್ದು ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟು ಪ್ರಶ್ನೆಗೆ ಬರೋಣ. ನಾನು ಹೇಳಿದೆ ಬರ್ನೋಲಿಸ್ ತತ್ವ ಅಂದರೆ ಸಿಂಪಲಾಗಿ ತಿಳ್ಕೊಂಡ್ವಿ. ಇಲ್ಲಿ ಆನ್ಸರ್ ನೋಡಿ, ಆಲ್ರೆಡಿ ಕ್ಯಾಮ್ರಾ ಬರೋಲ್ಲ, ಸಂಗೀತ ವಾದ್ಯ ಬರೋಲ್ಲ, ಹೈಡ್ರೋಮೀಟರ್ ಬರೋಲ್ಲ, ವಿಮಾನ. ಆನ್ಸರ್ ಈಸ್ ಫ್ಲೈಟ್. ಓಕೆನಾ. ಸೊ ಫಸ್ಟ್ ಥಿಂಗ್ ಏನಂತ ಹೇಳಿದೆ ನಾನು, ಇವಾಗ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ, ಎಲ್ಲೆಲ್ಲಿ ಇದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀವಿ ಬರ್ನೋಲಿಸ್ ಪ್ರಿನ್ಸಿಪಲ್ದು ಅಂತ. ಒಂದು ಫ್ಲೈಟ್ ಹೇಳಿದೆ ಅಲ್ವಾ. ನೆಕ್ಸ್ಟು ಇವಾಗ ನಾವು ಟ್ರೈನ್ ಹತ್ರ ಅಕ್ಕಪಕ್ಕ ಮನುಷ್ಯರು ನಿಂತರೆ ಯಾಕೆ ಸೆಳೆಯುತ್ತೆ, ಇದನ್ನ ತುಂಬ ಸಲ ಕೇಳಿದ್ದಾರೆ. ಅಕ್ಕಪಕ್ಕ ಮನುಷ್ಯರು ನಿಂತರು ಯಾಕೆ ಅಲ್ಲಿಗೆ ಸೆಳಿತಾ ಬರುತ್ತೆ ಅಂತ ಕೇಳಿದ್ದಾರೆ ಕ್ವಶನು. ಅದಕ್ಕೊಂದೇ ನೆನ್ಪಿಟ್ಕೋಬೇಕು, ಈ ಬರ್ನೋಲಿಸ್ ಪ್ರಿನ್ಸಿಪಲ್ ಅಂತನಾದರೂ ಹಾಕಿ, ಇಲ್ಲ ಪ್ರೆಷರ್ ಅಂತ ಏನಾದರೂ ಒತ್ತಡ ರಿಲೇಟೆಡ್ ಆಪ್ಷನ್ ಇದೆ ಅಂದರೆ ಅದನ್ನ ಟಿಕ್ ಹಾಕಬೇಕು ನೀವು. ಒತ್ತಡ ರಿಲೇಟೆಡ್ ಯಾವುದೇ ಆಪ್ಷನ್, ಇಲ್ಲಿ ನೀವು ಸಾಂದ್ರತೆ ಹಾಕೋಗಿಲ್ಲ. ನಾನು ಲಾಸ್ಟ್ನೇ ಸಲ ಪ್ರಶ್ನೆಯಲ್ಲಿ ಹೇಳಿದ್ದು ಡೆನ್ಸಿಟಿದ ಅಲ್ವಾ. ಇಲ್ಲಿ ನೋಡಿ ಪ್ರೆಷರ್ ರಿಲೇಟೆಡ್ ವರ್ಕ್ ಮಾಡ್ತಾ ಇರೋದು ಈ ಪ್ರಿನ್ಸಿಪಲ್ಲು. ಇದನ್ನ ತುಂಬ ಸೂಕ್ಷ್ಮವಾಗಿ ಗಮನ ಕೊಡಬೇಕು. ತುಂಬ ಸಿಂಪಲ್ಲಾಗಿ, ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗ್ತಿದೆ, ನಾವು PC ಲೆವೆಲ್ಲಿಗೂ PSI ಲೆವೆಲಿಗೆ ಜಸ್ಟ್ ಎಕ್ಸಾಂಪಲ್ಸ್ ಹಾಕಂದರೆ ಇದನ್ನ ಬಾವಿ ಅಂತ ನೆನ್ಪಿಟ್ಕೊಳ್ಳಿ. ಬರ್ನೋಲಿಸ್ ಪ್ರಿನ್ಸಿಪಲ್ ಯಾವ ವಿಮಾನ ಏನೇ ಬಂತಂದರೆ, ವಿಮಾನ ರಿಲೇಟೆಡ್ ಯಾವುದೇ ಬಂದರೂ ಬರ್ನೋಲಿಸ್ ಪ್ರಿನ್ಸಿಪಲ್ ಅಷ್ಟೇ ನಾನು ಟಿಕ್ ಹಾಕಬೇಕಂತ ನೆನ್ಪಿಟ್ಕೊಂಡ್ರೂ ಸಾಕು. ಓಕೆನಾ. ನೆಕ್ಸ್ಟು ಒಂದು ವಿಮಾನ ಹೇಳಿದೆ. ನೆಕ್ಸ್ಟು ಇನ್ನೊಂದು, ಇವಾಗ 2 ಹಾಳೆ ತೊಗೊಳ್ಳಿ. 2 ಹಾಳೆ ಮಧ್ಯೆ ನೀವು ಪ್ರೆಷರ್ ಹಾಕಿ ಜೋರಾಗಿ ಊದಿ ಅವೆರಡು ಕಂಪ್ರೆಸ್ ಆಗ್ತವೆ. ಓಕೆನಾ. ಅದು ಯಾಕೆ ಅಂತಲೂ ಕಾರಣ ಕೇಳ್ತಾರೆ. ಆಗ ನೀವು ಬರ್ನೋಲಿಸ್ ತತ್ವ ಹಾಕಿ, ಬರ್ನೋಲಿಸ್ ಇಲ್ಲ ಅಂತಂದರೆ ನೀವು ಒತ್ತಡ ಅನ್ನೋ ಆಪ್ಷನ್ ಎಲ್ಲಿದೆಯೋ ಅದನ್ನ ನೀವು ಟಿಕ್ ಹಾಕಬೇಕು. ಇಲ್ಲಿ ಸಾಂದ್ರತೆ ಟಿಕ್ ಹಾಕಬಾರ್ದು, ನೆನ್ಪಿಟ್ಕೊಳ್ಳಿ. ಓಕೆನಾ. ಸಾಂದ್ರತೆನ ಟಿಕ್ ಹಾಕಬಾರ್ದು. ನೆಕ್ಸ್ಟು ಒಂದು ಕ್ವಶನ್ಗೆ ಹೋಗೋಣ. ಬರ್ನೋಲಿಸ್ ತತ್ವ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ಯಾವುದು ಅಂದರೆ, ಈ ಕೆಳಗಿನಗಳಲ್ಲಿ ಯಾವ ಸಾಧನವು ಪ್ಯಾಸ್ಕಲ್ ನಿಯಮವನ್ನು ಬಳಸುತ್ತದೆ ಅಲ್ವಾ. ಈ ಪ್ಯಾಸ್ಕಲ್ ಪ್ರಿನ್ಸಿಪಲ್ ಅಂದರೆ ಏನಂತ ಅರ್ಥ ಮಾಡ್ಕೊಂಡಿದ್ರೆ ತಾನೇ ನಾವು ಟಿಕ್ ಹಾಕೋದಕ್ಕಾಗೋದು. ಸೊ ಒಂದು ಡಯಾಗ್ರಾಮ್ ಮೂಲಕ ಪ್ರಿನ್ಸಿಪಲ್ ಹೇಗಿರುತ್ತೆ, ಹೇಗೆ ವರ್ಕ್ ಮಾಡುತ್ತೆ ಅಂತ ಸಿಂಪಲಾಗಿ ತಿಳ್ಕೊತ ಹೋಗೋಣ. ಸೊ ಈ ಒಂದು ಡಯಾಗ್ರಾಮ್ ನೋಡಿ ಪ್ಯಾಸ್ಕಲ್ ಪ್ರಿನ್ಸಿಪಲ್ಗೆ. ಓಕೆನಾ. ಈ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ, ನೀವು ಯಾವುದೋ ಒಂದು ಬಲೂನ್ ತೊಗೊಂಡು ಪ್ರೆಸ್ ಮಾಡಿ ಮಧ್ಯಕ್ಕೆ. ಓಕೆನಾ. ಈ ಒಂದು ಪಾರ್ಟು ಮತ್ತು ಈ ಪಾರ್ಟು ಆಲ್ವೇಸ್ ಈಕ್ವಲ್ ಇರುತ್ತೆ. ಯಾಕೆ ಈಕ್ವಲ್ ಇರುತ್ತೆ ಅಂದರೆ, ಪ್ಯಾಸ್ಕಲ್ ಪ್ರಿನ್ಸಿಪಲ್ ಹೇಳೋದೇ ಒಂದು, ನೀವು ಯಾವುದೇ ಒಂದು ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದು ಲಿಕ್ವಿಡ್ ಅಂತ ಡೆಫಿನೇಷನಲ್ಲಿ ತೊಗೋತಾರೆ. ಓಕೆನಾ. ದ್ರಾವಣದಲ್ಲಿ ಏರ್ಪಡುವ ಒತ್ತಡವು, ಇಲ್ಲೂ ಪ್ರೆಷರೇ, ಏರ್ಪಡುವ ಒತ್ತಡವು ಅಂದರೆ ಇಲ್ಲಿ ನಾವು ಕಂಪ್ರೆಸ್ ಮಾಡ್ತೀವಲ್ಲ, ಈ ಒಂದು ಪ್ರೆಷರ್. ಓಕೆನಾ. ಎಲ್ಲ ಬಿಂದುಗಳಲ್ಲಿ ಒಂದೇ ಆಗಿರುತ್ತೆ. ಕಂಪ್ಲೀಟ್ ಎಲ್ಲ ಬಿಂದುಗಳಲ್ಲೂ ಒಂದೇ ಆಗಿರುತ್ತೆ. ಇಲ್ಲಿ ಕಡಿಮೆ, ಓಕೆನಾ, ಇಲ್ಲಿ ಪ್ರೆಷರ್ ಕಡಿಮೆ ಇರೋದು ಅಥವಾ ಇಲ್ಲಿ ಜಾಸ್ತಿ ಇರೋದು ಆಗಲ್ಲ. ಕಂಪ್ಲೀಟ್ ಒಂದು ವಸ್ತು ಇದೆ ಅಂತ ಅಂದರೆ, ಒಂದು ಯಾವುದೋ ಒಂದು ಲಿಕ್ವಿಡ್ ವಾಟ್ ಎವರ್ ನೀವೇನಾದರೂ ಎಕ್ಸಾಂಪಲ್ ಆಗಿ ತೊಗೊಳ್ಳಿ. ಓಕೆನಾ. ಎಲ್ಲ ಕಡೆಯೂ ಪ್ರೆಷರ್ ಒಂದೇ ಥರ ಇರುತ್ತೆ. ಸೊ ನೀವು ಕಂಪ್ರೆಸ್ ಮಾಡಿದಾಗ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆನಾ. ಈ ಒಂದು ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಮಾಡೋದು. ನೆಕ್ಸ್ಟು
ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಪ್ಯಾಸ್ಕಲ್ ಪ್ರಿನ್ಸಿಪಲ್ ಅಂದರೆ ಒಂದೇ, ಒಂದು ವಸ್ತುವಿನಲ್ಲಿ ಯಾವುದೇ ಕಾರಣಕ್ಕೂ ಪ್ರೆಸರು ಬೇರೆ ಬೇರೆ ಥರ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ, ಎಲ್ಲ ಕಡೆ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಈ ಬಲೂನ್ ಒಂದು ನೆನ್ಪಿಟ್ಕೊಂಡು ನೋಡಿ, ಎಲ್ಲಾದರೂ ಒಂದು ಕಡೆ ಕಂಪ್ರೆಸ್ ಮಾಡಿ ಮಧ್ಯಕ್ಕೆ ಈಕ್ವಲಾಗಿ ಡಿವೈಡ್ ಆಗಿರುತ್ತೆ ಅಲ್ವಾ. ಸೊ ಇದನ್ನ ಎಕ್ಸಾಂಪಲಾಗಿ ನೀವು ನೆನ್ಪಿಟ್ಕೊಂಡ್ರೆ ಏನು ಯಾವುದೇ ಥರ ಗೊಂದಲ ಆಗಲ್ಲ ನಿಮಗೆ. ನೆಕ್ಸ್ಟ್ ಈಗ ಕ್ವಶನಿಗೆ ಹೋಗೋಣ. ಇಲ್ಲಿ ನೋಡಿ, ಪ್ಯಾಸ್ಕಲ್ ನಿಯಮನ ಯಾವ್ದು ಫಾಲೋ ಮಾಡುತ್ತೆ, ಇಲ್ಲಿ ಸಿಂಪಲಾಗಿ ನೆನ್ಪಿಟ್ಕೋಬೋದು. ಸೊ ಥರ್ಮೋಮೀಟರ್ ಆಗಿರ್ಬೋದು, ಹೈಡ್ರಾಲಿಕ್ ಜಾಕು, ದೂರದರ್ಶಕ ಮತ್ತು ಬಾರೋಮೀಟರ್ ಅಂತ ಇದೆ. ಇಲ್ಲಿ ಹೈಡ್ರಾಲಿಕ್ ಜಾಕ್, ಇದು ನೀವು ಬೇಕಿದ್ದರೆ ಇದೇನು ಮಾಡ್ತೀರಾ ಅಂದರೆ, ಇನ್ನೂ ತುಂಬ ಎಕ್ಸಾಂಪಲ್ ಬೇಕಂದರೆ ಈ ಒಂದು JCB ಆಗಿರ್ಬೋದು, ಓಕೆನಾ, JCB ಆಗಿರ್ಬೋದು, ಕ್ರೇನ್ ಆಗಿರ್ಬೋದು. ಈಗ ಬಸ್ಸಲ್ಲಿ ನೋಡಿ, ಒಂದು ಆಟೋಮೆಟಿಕ್ಕಾಗಿ ಡೋರ್ ಕ್ಲೋಸ್ ಮಾಡೋವು ಮತ್ತು ಓಪನ್ ಮಾಡೋದಿರುತ್ತಲ್ಲ, ಅದು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ ಅಂತ ತುಂಬ ಸಲ ಏನು ಪ್ರಶ್ನೆ ಬಂದಿದೆ. ಅದೂ ಅಷ್ಟೇ ಪ್ಯಾಸ್ಕಲ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡಿರೋದು, ಓಕೆನಾ. ಬಸ್ಸಲ್ಲಿ ಆಟೋಮೆಟಿಕ್ಕಾಗಿ ಡೋರ್ ಓಪನ್ನು ಮತ್ತು ಕ್ಲೋಸ್ ಆಗುತ್ತೆ, ಅಂದರೆ ಈಕ್ವಲಾಗಿ ಪ್ರೆಸರು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು, ಓಕೆನಾ. ಇವಾಗ ಓಪನ್ ಆಗಿರೋದು ಕ್ಲೋಸ್ ಮಾಡೋದು, ಓಕೆನಾ, ಈಕ್ವಲಾಗಿ ಪ್ರೆಸರ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಇದು ಯಾವ ಒಂದು ತತ್ವದಿಂದ ಈ ಒಂದು ಮನುಷ್ಯ ಕಲ್ತ್ಕೊಂಡ ಅಂದರೆ ಪ್ಯಾಸ್ಕಲ್ ಪ್ರಿನ್ಸಿಪಲ್ ಅಷ್ಟೇ, ಓಕೆನಾ. ಇಲ್ಲಿ ಹೈಡ್ರಾಲಿಕ್ ಜಾಕು ಕೆಲವ್ರಿಗೆ ಗೊತ್ತಿರಲ್ಲ, ಬೇಕಿದ್ರೆ ಗೂಗಲಲ್ಲೂ ನೋಡಿ, ಓಕೆನಾ. ಇವೆಲ್ಲ ಈ JCB ಜಾಕ್ ಆಗಿರ್ಬೋದು, ಲಿಫ್ಟ್ ಆಗಿರ್ಬೋದು, ಇವೆಲ್ಲನೂ ಇವಾಗ ಕಾರಲ್ಲಿ ಬ್ರೇಕ್ ಕಂಟ್ರೋಲ್ ಮಾಡೋದಾಗಿರ್ಬೋದು, ಇವೆಲ್ಲ ಇವಾಗ ಇಂಜೆಕ್ಷನ್ ನೋಡಿ, ಎಕ್ಸಾಂಪಲ್ ಒಂದು ಇಂಜೆಕ್ಷನ್, ಯಾವುದೋ ಒಂದು ದೊಡ್ಡ ಇಂಜೆಕ್ಷನ್ನ ಯಾವುದೋ ಒಂದು ವೇಸ್ಟು ಪ್ಲಾಸ್ಟಿಕ್ದು ಇದಕ್ಕೇ ಬಾಟಲ್ ಆಗಿರ್ಬೋದು, ಅದಕ್ಕೆ ಇಂಜೆಕ್ಟ್ ಮಾಡಿ ಇಲ್ಲಿ ಒಂದು ಸ್ಮಾಲ್ ಇಂಜೆಕ್ಷನ್ಸ್ ಇಟ್ಟಿರಿ, ಓಕೆನಾ. ಇಲ್ಲಿ ಬರೋಂಥ ಲಿಕ್ವಿಡ್ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಿರುತ್ತೆ, ಓಕೆನಾ. ಈ ಒಂದು ದೊಡ್ಡ ಇಂಜೆಕ್ಷನ್ನಿಂದ ಬರೋಂತಹ ಲಿಕ್ವಿಡ್ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರುತ್ತೆ, ಯಾಕಂದರೆ ಪ್ರೆಸರ್ ಎರಡೂ ಕಡೆ ಸಿಮಿಲರ್ ಆಗಿರುತ್ತೆ ಅನ್ನೋದನ್ನ ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಓಕೆನಾ. ಈ ಒಂದು ಪ್ಯಾಸ್ಕಲ್ ಪ್ರಿನ್ಸಿಪಲಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಈ ಅಪ್ಲಿಕೇಶನ್ ಎಲ್ಲೆಲ್ಲಿ ಅಂತ ಕೇಳಿದರೆ, ಒಂದು ನೆನ್ಪಿಟ್ಕೊಳ್ಳಿ, ಹೈಡ್ರಾಲಿಕ್ ಜಾಕ್ ಆಗಿರ್ಬೋದು, ಲಿಫ್ಟ್ ಆಗಿರ್ಬೋದು, ನೆಕ್ಸ್ಟು ಈ ಒಂದು ಕಾರಲ್ಲಿ ಬ್ರೇಕಲ್ಲಾಗಿರ್ಬೋದು, ನೆಕ್ಸ್ಟು ಬಸ್ಸು ಓಪನ್ ಮತ್ತು ಕ್ಲೋಸ್ ಮಾಡೋ ಆಟೋಮೆಟಿಕ್ ಡೋರ್ಸ್ ಇರುತ್ತಲ್ಲ, ಆಟೋಮೆಟಿಕ್ ಡೋರ್ಸಲ್ಲಿ ಯೂಸ್ ಮಾಡ್ತಾರೆ, ಓಕೆನಾ. ಇಷ್ಟು ಪ್ರಿನ್ಸಿಪಲ್ಸ್ ನಿಮಗೆ ನೆನಪಿದ್ರೆ ಸಾಕು. ಮತ್ತೆ ಇನ್ನೆಲ್ಲೆಲ್ಲಿ ಕೇಳ್ಬೋದು ಅಂತ, ಇದು ಹೇಗಪ್ಪ ಇಷ್ಟು ಪ್ರಿನ್ಸಿಪಲ್ಸ್ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಅಂದರೆ, ಯಾಕಂದರೆ ಇದೂ ಪ್ರೆಸರ್ ಮೇಲೆ ಕೆಲಸ ಮಾಡೋದು. ನೆನ್ಪಿಟ್ಟು ನೋಡಿ, ಇವಾಗ ಎಕ್ಸಾಂಪಲ್ JCB ಎಲ್ಲ ಮಿಷಿನ್ ವರ್ಕ್ ಇದೆ ನೋಡಿ ಇಲ್ಲೆಲ್ಲ ಅಲ್ವಾ. ಮತ್ತು ಕಾರ್ ಬ್ರೇಕ್ ಅಂತ ಹೇಳಿದೆ, ಅದು ಒಂದು ಆಲ್ಮೋಸ್ಟ್ ಇವಾಗ ಬಸ್ಸಲ್ಲಿ, ಓಕೆನಾ, ಬಸ್ಸಲ್ಲಿ ಡೋರ್ಸು ಇವೆಲ್ಲ ಏನಾಗಿದ್ದಾವೆ ಅಂದರೆ ಓಪನ್ನು ಡೋರ್ ಆಗೋ ಥರ ಅಲ್ವಾ, ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುತ್ತೆ. ಇಲ್ಲ ಪ್ರೆಸರ್ ಈಕ್ವಲ್ ಆಗಿ, ಇವಾಗ ಒಂದು ವಸ್ತುನ ಎತ್ತುತ್ತಾ ಇದ್ದೀವಿ ಅಂದರೆ ಈಕ್ವಲ್ ಪ್ರೆಸರ್ ಇರಬೇಕು ಅಲ್ವಾ. ಈ ಥರ ನೀವೊಂದು ಕಾನ್ಸೆಪ್ಟನ್ನ ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ನಿಮಗೆ ಓಕೆ ಒಂದೇ ಸಲ ಯಾವುದು ಗೊತ್ತಾಗಲ್ಲ, ಏನಿಲ್ಲ ಅಂದರೂ ಒಂದು ಪ್ರಿನ್ಸಿಪಲ್ ಬರ್ಕೊಳ್ಳಿ, ಅದ್ರ ಕೆಳಗಡೆ ಅದಕ್ಕೆ ಆದಂಥ ಒಂದು ಅಪ್ಲೈಡ್ ಸೈನ್ಸಿಗೆ ಒಂದು 10 ಎಕ್ಸಾಂಪಲ್ಸ್ ಬರ್ಕೊಳ್ಳಿ, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದ್ರ ರಿಲೇಟೆಡ್ ನಿಮಗೆ ಒಂದು ಅಬ್ದಿ ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಒಂದು 10 ಪ್ರಶ್ನೆಗಳನ್ನ ಓಕೆನಾ, ಒಂದು 10 ಪ್ರಶ್ನೆಗಳನ್ನ ನಾವೇನು ಮಾಡ್ತೀವಿ, ಕ್ವಿಜ್ ಟೈಪ್ ಕೊಡ್ತೀವಿ, ಅದನ್ನ ಅಟೆಂಡ್ ಮಾಡಿ, ಆಗ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗ್ತಾ ಹೋಗುತ್ತೆ, ಓಕೆನಾ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ವಿ. ಇನ್ನೂ ಜಾಸ್ತಿ ಪ್ರಿನ್ಸಿಪಲ್ ರಿಲೇಟೆಡ್ ನಾವು ಕ್ಲಾಸ್ ಮಾಡ್ತೀವಿ ನೆಕ್ಸ್ಟು ಪಾರ್ಟ್ 3ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಕೆಲವರು ಹೇಳಿದರು ನಿನ್ನೆ ಒಂದು ಪ್ರಿನ್ಸಿಪಲ್ ಮೇಲೆ ಯಾವುದ್ಯಾವುದು ತತ್ವ ನಮಗೆ ಕನ್ಫ್ಯೂಸ್ ಆಗ್ತಿದೆ, ಅದಕ್ಕೆ ಕ್ಲಾಸ್ ಮಾಡಿ ಅಂತ. ಅದೇ ಥರ ನಿಮಗೆ ಯಾವುದಾದ್ರೂ ಟಾಪಿಕ್ ಗೊಂದಲ ಇತ್ತು ಅಂತಂದರೆ ಡೆಫಿನೆಟ್ಲಿ ನಾವು ಮಾಡಿಕೊಡ್ತೀವಿ, ಕಮೆಂಟಲ್ಲಿ ತಿಳಿಸ್ಕೊಡಿ. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 3ಅಲ್ಲಿ ಅದೇ ಕ್ಲಾಸ್ನೇ ನಾವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು.